ಮಂತ್ರಿ ಅಂತೇಳಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಅಂತೇಳಿ ನಾನು ಇಲ್ಲಿ ಬರಲಿಲ್ಲ. ನಾನು ಇಂಥ ಒಂದು ಪವಿತ್ರವಾದ ಕ್ಷೇತ್ರದಲ್ಲಿ ಶ್ರೀಗಳು ಮಾಡ್ತಾರಂತ ಕೆಲಸ, ನಮ್ಮ ಈ ಪೀಠ ಮಾಡ್ತಾರಂತ ಕೆಲಸ, ಶ್ರೀಶೈಲ ಪೀಠ ಮಾಡ್ತಾರಂತ ಕೆಲಸ, ಇವರೆಲ್ಲ ಕೂಡ ನಾನು ತಿಳ್ಕೊಂಡಿದ್ದೇನೆ. ಅವ್ರು ಹೇಳಿದಂಗೆ, ಶ್ರೀಗಳು ಹೇಳಿದಂಗೆ, ನಾನು ವೀರ ಗಂಗಾಧರರ ಪರಮ ಶಿಷ್ಯನ, ನಾನು ಅವರ ಮಾರ್ಗದರ್ಶನ ಕೂಡ ಇವತ್ತು ಹೆಜ್ಜೆಯನ್ನ ಹಾಕ್ತಾ ಇದ್ದೇನೆ. ಇವತ್ತು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮಕ್ಕೆ ಇವತ್ತು ನಾವೇನು ವಿಶ್ವದಲ್ಲೇ ಶಾಂತಿ ಅಂತೇಳಿ ಅವರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಇವತ್ತು ಅದರಲ್ಲಿ ಆ ತತ್ವದಲ್ಲಿ ನಾವೆಲ್ಲ ಕೂಡ ಕೆಲಸವನ್ನು ನಾವು ಮಾಡಿಕೊಂಡು ಹೋಗ್ತಾ ಇದ್ದೇವೆ. ಇವತ್ತು ಎಲ್ಲ ಜಾತಿ ಧರ್ಮ ಎಲ್ಲ ಕೂಡ ಬಿಟ್ಟು ಇವತ್ತು ಮಠಕ್ಕೆ ಒಂದೇ ಜಾತಿ ಹೋಗುವುದಿಲ್ಲ, ಒಂದೇ ಧರ್ಮಕ್ಕೆ ಹೋಗುವುದಿಲ್ಲ. ನೆಮ್ಮದಿಯನ್ನ ತಾಳ್ಬೇಕಾದ್ರೆ ನಾವು ಯಾರು ಅರ್ಜಿ ಹಾಕೊಂಡು ಯಾವ ಧರ್ಮದಲ್ಲಿ ಹುಡ್ತೀವಿ ಅಂತ ಯಾರು ಅರ್ಜಿ ಹಾಕೊಂಡು ಇರ್ತಿಲ್ಲ. ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ತತ್ವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಗರ್ಭ ಹಲವಾದರೂ ನಿಷ್ಠೆ ಒಂದೇ. ದೇವರೊಬ್ಬ, ನಾವು ಅರಿವು, ಇದರಲ್ಲಿ ನಾವು ನಂಬಿಕೆಯನ್ನು ಇಟ್ಕೊಂಡಿದ್ದೇವೆ. ಶಿವನಿಗೆ ನೂರಾರು ಹೆಸರನ್ನು ನಾವು ಕರೀತೇವೆ, ವಿಘ್ನೇಶ್ವರನಿಗೆ ನೂರಾರು ಹೆಸರನ್ನು ನಾವು ಕರೀತೇವೆ, ಶಕ್ತಿ ದೇವತೆಗೆ ಹೆಣ್ಣಿಗೆ ನೂರಾರು ಹೆಸರನ್ನು ನಾವು ಕರೀತೇವೆ. ಆದರೆ ಮೂಲವಾಗಿ ನಾವು ಆಚಾರ ವಿಚಾರಗಳನ್ನ ಎಲ್ಲ ತತ್ವದಲ್ಲೂ ಕೂಡ ಒಂದೇ ನೀತಿಯನ್ನ ಎಲ್ಲರೂ ಕೂಡ ಕಾಪಾಡುವಂತ ಕೆಲಸವನ್ನು ಇವತ್ತು ನಾವು ಮಾಡಿಕೊಂಡು ನಮ್ಮ ಪೀಠಗಳು ಮಠಗಳು ಕಾಪಾಡ್ಕೊಂಡು ಹೋಗ್ತಾ ಇದೆ. ಆದ್ರಿಂದ ಇವತ್ತು ತಮ್ಗೆ ಹೇಳೋದಿಷ್ಟೇ, ಇವತ್ತು ನಾನು ತಾವು ಮಾಡುವಂತಹ ಕೆಲಸಗಳಲ್ಲಿ ಇವತ್ತು ತಾವೆಲ್ಲ ಉತ್ತಮವಾಗಿ ಈ ಸಮಾಜ ಸೇವೆಯನ್ನ ಮಾಡಲಿಕ್ಕೆ ಹೋಗ್ತಾ ಇದ್ದೀರಿ. ಭವ್ಯವಾದಂತ ರಾಜಗೋಪುರ ಕಟ್ಟಿಸಿದ್ದೀರಿ ಎಲ್ಲ ಸೇರಿ. ಈ ಕಟ್ಟಡವನ್ನು ಭವ್ಯವಾದಂತ ಸಮುದಾಯ ಭವನ ಕೂಡ ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ. ವೀರಭದ್ರ ಸ್ವಾಮಿಗಳಿಗೆ ಅವರು ಏನು ನಮಗೆ ರಕ್ಷಕರಾಗಿ ಇವತ್ತು ನಿಂತಿದ್ದಾರೆ, ಅವರಿಗೆ ನಮ್ರವನ್ನ ಸಲ್ಲಿಸಲಿಕ್ಕೆ ನಾವೆಲ್ಲ ಇವತ್ತು ಇದ್ದೇವೆ. ಆದ್ರಿಂದ ಇವತ್ತು ನಮ್ಮ ಪಂಚಪೀಠದ ಧರ್ಮಶ್ರೀಗಳು ಇಡೀ ದೇಶದಲ್ಲೇ ಒಂದು ಇತಿಹಾಸವನ್ನ ಎಲ್ಲ ಉಜ್ಜಿನಿ ಇರ್ಬೋದು, ರಂಭಾಪುರಿ ಇರ್ಬೋದು, ನಮ್ಮ ಕಾಶಿ ಇರ್ಬೋದು, ಶ್ರೀಶೈಲ ಇರ್ಬೋದು, ಇವೆಲ್ಲ ಕೂಡ 5 ಪೀಠಗಳು ಇಡೀ ದೇಶಕ್ಕೆ ಒಂದು ದೊಡ್ಡ ಶಕ್ತಿಯನ್ನ ಕೊಟ್ಟು ಮಾರ್ಗದರ್ಶನವನ್ನು ಕೊಟ್ಟು ನಾವೆಲ್ಲ ನೆಮ್ಮದಿಯಾಗಿ ಬದುಕಲಿಕ್ಕೆ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ. ಇದನ್ನ ಉಳಿಸ್ಕೊಂಡು ಹೋಗ್ಬೇಕು. ನಮ್ಮ ಹಿರಿಯರು ಹೇಳಿದ್ದಾರೆ, ಮನೆ ಊಟ ವಿಚಾರ ಮಠ ವಿಚಾರ ಅಂತೇಳಿ. ಹಾಗೆ ನಮ್ಮ ಮಠಗಳನ್ನ, ಪೀಠಗಳನ್ನ, ನಮ್ಮ ಸಂಸ್ಥೆಗಳನ್ನ ಏನು ಭಗವಂತ ನಿಮಗೆ ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡುವಂತ ಶಕ್ತಿ ಕೊಡ್ತಾರೆ. ಆದರೆ ಮಾನಸಿಕವಾಗಿ ನೆಮ್ಮದಿ, ಧೈರ್ಯ, ಆತ್ಮಶಕ್ತಿಯನ್ನು ಕೊಡಲಿಕ್ಕೆ ಇಂಥ ಪೀಠಗಳಿಂದ ಆಶೀರ್ವಾದ, ರಕ್ಷಣೆ, ಇಂಥ ಧರ್ಮಗುರುಗಳಿಂದ ಮಾರ್ಗದರ್ಶನ ಈ ಸಮಾಜಕ್ಕೆ ಬಹಳ ಅವಶ್ಯಕತೆ ಇದೆ. ಅದಕ್ಕೆಲ್ಲ ನೀವೆಲ್ಲ ಪ್ರೋತ್ಸಾಹ ಕೊಡಬೇಕಾದ್ರು ನಮ್ಮೆಲ್ಲರ ಕರ್ತವ್ಯ. ನಾನು ಯಾವಾಗ ಹೇಳ್ತಾ ಇದ್ದೇನೆ, ರಾಜಕಾರಣದಲ್ಲಿ ಧರ್ಮ ಇರಬೇಕು ಹೊರತು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು ಅನ್ನೋದು ಮಾತನ್ನು ಹೇಳ್ತಾ ಇದೆ. ಇವತ್ತು ಹಂಗೆ ನಾವೆಲ್ಲ ಇವತ್ತು ಇಂಥ ನಮ್ಮ ಧರ್ಮಗಳನ್ನ ಉಳಿಸ್ಕೊಂಡು ಹೋಗಲಿಕ್ಕೆ ನಾವೆಲ್ಲ ಪ್ರಯತ್ನವನ್ನು ಮಾಡಬೇಕು. ನಾನು ಅದಕ್ಕೆ ಎಷ್ಟೇ ಇದು ಕೂಡ ನಮ್ಮ ಪ್ರಕಾಶ್ ಹುಕ್ಕೇರಿಯವರು ಮತ್ತು ನಮ್ಮ ಗಣೇಶ್ ಹುಕ್ಕೇರಿಯವರು ಒಂದು 20 ಸಾರಿ ಫೋನ್ ಮಾಡಿದ್ರು, ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇದೆ, ಯಾವುದೋ ಒಂದು ಎಮರ್ಜೆನ್ಸಿ ವಿಚಾರ ಕ್ಯಾಬಿನೆಟ್ ಮೀಟಿಂಗ್ ಇದೆ, ಬಜೆಟ್ ಇದೆ, ಮುಖ್ಯಮಂತ್ರಿಗಳು ಇಲ್ಲ ಬರಲೇಬೇಕು, ಇಲ್ಲ ನಾನು ಆ ಕಾರ್ಯಕ್ರಮಕ್ಕೆ ಹೋಗಲೇಬೇಕು, ನಾನು ಮಾತು ಕೊಟ್ಟಿದ್ದೀನಿ, ನೀವು ಮುಂದಕ್ಕೆ ಹಾಕಿ ಅಂತೇಳಿ 6 ಗಂಟೆಗೆ ಕ್ಯಾಬಿನೆಟ್ ಅನ್ನ ಪೋಸ್ಟ್ಪೋನ್ ಮಾಡಿಸಿದ್ದೇವೆ. ಅದಕ್ಕೆ ನಾನು ಜಾಸ್ತಿ ಹೊತ್ತು ಇರಲಿಕ್ಕಾಗಲ್ಲ. ಶ್ರೀಗಳಿಗೆ ಅಲ್ಲಿ ಹೋಗಿ ನಾನು ಉದ್ಘಾಟನೆ ಮಾಡೋದಿದ್ರೆ ಇಲ್ಲ ಇಲ್ಲಿಂದಲೇ ಉದ್ಘಾಟನೆ ಮಾಡಲು ಆ ಕಾರ್ಯಕ್ರಮವನ್ನು ಮುಗಿಸಿ ನಾನು ಜಲ್ದಿ ಹೋಗ್ಬೇಕಾಗಿದೆ. ಆದ್ರೆ ಇಂಥ ಒಂದು ನೀವೆಲ್ಲ ಇಷ್ಟೊತ್ತು ತಾವು ಕಾಯ್ಕೊಂಡು ನನ್ನ 4 ಮಾತನ್ನ ಕೇಳಲಿಕ್ಕೆ, ಶ್ರೀಗಳ ಆಶೀರ್ವಾದ ಪಡಲಿಕ್ಕೆ ತಾವೆಲ್ಲ ಇದ್ದಿದ್ದೀರಲ್ಲ, ಇದು ಬಹಳ ಸಂತೋಷವಾದಂತ ವಿಚಾರ ಹೇಳಿ, ಬೇರೆ ಸಂದರ್ಭದಲ್ಲಿ ನೀರಾವರಿ ಇಲಾಖೆಗೆ, ಈ ಭಾಗದ ಅಭಿವೃದ್ಧಿಗೆ, ಈ ರಾಜ್ಯದ ಅಭಿವೃದ್ಧಿಗೆ ನನಗೂ ಈ ಒಂದು ಜಿಲ್ಲೆ ಚಿಕ್ಕೋಡಿ ಜಿಲ್ಲೆ ಆದಷ್ಟು ಜಲ್ದಿ ಆಗಬೇಕು ಅಂತ ನನಗೆ ಆಸೆ ಇದೆ. ಆದಷ್ಟು ಜಲ್ದಿ ಅದಕ್ಕೆ ತೀರ್ಮಾನ ನಾವು ಸದ್ಯದಲ್ಲಿ ಮಾಡುವಂತ ವಿಚಾರದಲ್ಲಿ ನಾವು ಇದ್ದೇವೆ.
ಇವತ್ತು ನಮ್ಮ ಗಣೇಶ್ ಹುಕ್ಕೇರಿ ಮತ್ತು ಪ್ರಕಾಶ್ ಹುಕ್ಕೇರಿ ಈ ಭಾಗದ ಅಭಿವೃದ್ಧಿಗೆ, ನೀರಾವರಿ ಕೆಲಸಕ್ಕೆ ಏನೆಲ್ಲ ಬೇಡಿಕೆ ಇಟ್ಟಿದ್ದಾರೆ ಆ ಕೆಲಸವನ್ನ ನಿಮಗೋಸ್ಕರ ಮಾಡಲಿಕ್ಕೆ ಈ DK ಶಿವಕುಮಾರ್ ಬದ್ಧರಾಗಿದ್ದಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕೆಂದ್ರೆ ಅವರು ಈ ರೈತರಿಗೆ ಸಂಬಳ ಇಲ್ಲ, ರೈತನ ಪ್ರಮೋಷನ್ ಇಲ್ಲ, ರೈತನ ಪೆನ್ಷನ್ ಇಲ್ಲ, ರೈತನ ಲಂಚ ಇಲ್ಲ, ಸೊ ಆ ರೈತರಿಗೆ ರಿಟೈರ್ಮೆಂಟ್ ಇಲ್ಲ. ಆದ್ರೂ ಕೂಡ ಇವತ್ತು ನಾವೆಲ್ಲ ಸೇರಿ ಆ ರೈತರ ಬದುಕಿಗೋಸ್ಕರ ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೀವಿ. ಇಲ್ಲಿ ಬಹಳ ಎಲ್ಲ ನಾಯಕರು, ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ನಮ್ಮ ಮುರ್ನಾಳವರು, ಇನ್ನು ಅನೇಕ ಮುಖಂಡರುಗಳೆಲ್ಲ ಬಂದು, ಕಾಕಾ ಪಾಟೀಲ್ ಮಕ್ಕಳು ಮತ್ತು ಇನ್ನ ನಮ್ಮ ಕೋರಿಯವರ ಬ್ರದರ್ ಫ್ಯಾಕ್ಟರಿ ಅಧ್ಯಕ್ಷರು ಅವರೆಲ್ಲ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀಗಳ ಮಾರ್ಗದರ್ಶನದಲ್ಲಿ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾವು ನೀವೆಲ್ಲ ಸೇರಿ ಮಠವನ್ನ ಕೈ ಜೋಡಿಸೋಣ, ಈ ಕ್ಷೇತ್ರವನ್ನ ಬೆಳೆಸುವಂತ ಕೆಲಸವನ್ನು ಮಾಡೋಣ ಅಂತ ಹೇಳಿ ಪ್ರಾರ್ಥಿಸಿ, ತಮಗೆ ಶುಭವನ್ನು ಹಾರೈಸಿ, ನಮ್ಮ ಆಶೀರ್ವಾದ ಯಾವಾಗಲೂ ಕೂಡ ನಮ್ಮ ಮೇಲಿರಲಿ, ಈ ಸರ್ಕಾರದ ಮೇಲಿರಲಿ ಅಂತ ತಮ್ಮನ್ನು ಕೂಡ ಪ್ರಾರ್ಥನೆ ಮಾಡಿಕೊಂಡು ಶ್ರೀಗಳ ಪಾಲನೆಗೆ ಮತ್ತೆ ನನ್ನ ನಮಸ್ಕಾರವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.